ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೀತಿಯ ಕ್ರೋಶೆ ಕುಚ್ಚಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಸತಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಹಾಗೆಯೇ ಅಲ್ಲಿಂದ ನೆಕ್ಸ್ಟು 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರಾನ ಸುತ್ಕೋತಾ ಇದ್ದೀನಿ. 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರಾನ ಸುತ್ಕೋಬೇಕು. ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಬಟ್ಟೆಗೆ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ನೀಡಲ್ಗೆ ಒಂದು ಸತಿ ದಾರ ಸುತ್ತಬೇಕು. ಪಕ್ಕದಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹಾಕಿರೋ 2 ಚೈನ್ನ ಸೇರಿಸಿ ಒಟ್ಟು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಒಟ್ಟು 4 ಡಬಲ್ ಕ್ರೋಶೆ ಕಂಬ, ಹಾಗೆ ಒಂದು 2 ಚೈನ್, ಒಟ್ಟಿಗೆ 5 ಕಂಬಗಳು. ಅಲ್ಲಿಂದ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಮತ್ತೆ ನೀಡಲ್ಗೆ ಒಂದು ಸತಿ ದಾರಾನ ಸುತ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಂತ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಚುಚ್ಚಿ ದಾರ ತಂದು ಎರಡರಲ್ಲೊಂದು ಕಂಬ. ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಹೋಗಿ ದಾರ ತಂದು ಕಂಬಗಳು ಪಕ್ಕನೇ ಬರಬೇಕು. ಒಂದು ಕೆಳಗಡೆ ಮೇಲ್ಗಡೆ ಮಾಡ್ಕೋಬಾರ್ದು, ಅದು ಕಂಬಗಳನ್ನ ಮಾಡ್ಕೋಬೇಕಾದ್ರೆ. ಸೊ ಅದು ಒಂದೇ ಸ್ಟ್ರೈಟಾಗಿ ಆ ಜಿಗ್ಸಾಗಿ ಏನಿದೆಯಲ್ಲೋ ಹಾಕಿರ್ತೀವಲ್ಲ, ಸೊ ಅದರ ಸ್ಟ್ರೈಟಲ್ಲೇ ಇರಲಿ. ಒಟ್ಟು 5 ಡಬಲ್ ಕ್ರೋಶೆ ಕಂಬಗಳನ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ. 5 ಡಬಲ್ ಕ್ರೋಶೆ ಕಂಬ. ಆ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಸೊ ಇಲ್ಲಿ 5 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಬಿಗ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೀವು ಫ್ಲವರ್ ಬೀಡನ್ನಾದರೂ ಆ್ಯಡ್ ಮಾಡ್ಕೋಬೋದು, ಅಥವಾ ರೌಂಡ್ ಬೀಡಲ್ಲೇ ಬೇರೆ ಯಾವುದಾದ್ರು ಶೇಪ್ ಇರೋ ಅಥವಾ ಪ್ಲೇನ್ ಬೀಡನ್ನಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡಿ ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು. ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ ನಾನು ಒಟ್ಟು 9 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಸ್ಟಾರ್ಟಿಂಗ್ 5 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡೆ, ಮತ್ತು 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಬೀಡ್ ಆ್ಯಡ್ ಮಾಡ್ಕೊಂಡ ನಂತರ ಬೀಡ್ ಲಾಕ್ ಮಾಡಿ ಮತ್ತು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ ಒಟ್ಟು 9 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. 9 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಕಂಬಗಳ ಲೆಂತನ್ನು ಮೇಂಟೈನ್ ಮಾಡ್ಕೋಬೇಕು. ಒಂದೇ ರೀತಿ ಬರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿದ್ರೆ ಕಂಬಗಳ ಲೆಂತ್ ಕ್ಲೀನಾಗಿ ನೀಟಾಗಿ ಕಾಣಿಸಲ್ಲ. ಸೊ ಇಲ್ಲಿ ನಾನು 9 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 9 ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಗ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್, ಬಟ್ಟೆಗೆ ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ. ಬೀಡ್ ಆದಮೇಲೆ ಕೂಡ ಇಲ್ಲಿ 9 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. 9 ಡಬಲ್ ಕ್ರೋಶೆ ಕಂಬ ಮಾಡಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಕೂಡ ನಾನು 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. 5 ಡಬಲ್ ಕ್ರೋಶೆ ಕಂಬ, 3 ಚೈನ್, 5 ಡಬಲ್ ಕ್ರೋಶೆ ಕಂಬ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ. ನೀವು ಪೂರ್ತಿ ವಿಡಿಯೋ ನೋಡಲಿಲ್ಲ ಅಂದರೆ ನಿಮಗೆ ಡಿಸೈನ್ ನೀಟಾಗಿ ಅರ್ಥ ಆಗೋದಿಲ್ಲ. ಸೊ 5 ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ನೀಡಲ್ಗೆ ಒಂದು ಸತಿ ದಾರನ ಸುತ್ಕೊಂಡಿದ್ದೀನಿ. ಮತ್ತು ಅಲ್ಲಿ ನಾನು 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಬೇಸ್ ಲೈನ್ ಇದೇ ರೀತಿ ಬರುತ್ತೆ. ನೀವು ನೋಡ್ಬೋದು, ಕುಚ್ಚಿಗೆ
5 ಕಂಬ 3 ಚೈನ್, ಮತ್ತೆ 5 ಕಂಬ ಬೀಡ್, 9 ಕಂಬ ಬೀಡ್, 9 ಕಂಬ ಬೀಡ್, 5 ಕಂಬ 3 ಚೈನ್, 5 ಕಂಬ. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿದೆ ಈ ಡಿಸೈನು, ಬಿಗಿನರ್ಸ್ ಕೂಡ ಈಸಿಯಾಗಿ ಈ ಡಿಸೈನ್ನ ಹಾಕೋಬೋದು. ಮೊದಲನೇ ಕಂಬದ ಮೇಲೆ ಚೈನ್ ಹೋಲ್ ಗ್ಯಾಪ್ ಇರುತ್ತಲ್ಲ, ಸೊ ಅಲ್ಲಿ ಹೋಗಿ ಲಾಕ್ನ ಮಾಡ್ಕೋತೀನಿ. ಫಸ್ಟು ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಮತ್ತೊಂದು ಕಂಬಕ್ಕೂ ಸೆಕೆಂಡ್ ಕಂಬಕ್ಕೂ ಕಂಬದ ಮೇಲೆ ಇರೋ ಚೈನ್ ಹೋಲ್ ಗ್ಯಾಪ್ಗೆ ಕೂಡ ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಸಿಂಗಲ್ ಕ್ರೋಶಗಳೇ ಜಾಸ್ತಿ ಬರುತ್ತೆ. ಇಲ್ಲಿ 5 ಕಂಬಗಳೇನಿದೆ ಸ್ಟಾರ್ಟಿಂಗಲ್ಲಿ, ಸೊ 5 ಕಂಬಕ್ಕೂ ಸಿಂಗಲ್ ಕ್ರೋಶಗಳನ್ನೇ ಹಾಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ 3 ಚೈನ್ ಒಳಗೆ 3 ಸಿಂಗಲ್ ಕ್ರೋಶಗಳು, 3 ಸಿಂಗಲ್ ಕ್ರೋಶ್ ಚೈನ್ ಹಾಕಿರ್ತೀವಲ್ಲ, ಸೊ ಅಲ್ಲಿ ಕೂಡ 3 ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 5 ಚೈನ್ಗೆ ಕೂಡ ಚೈನ್ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತರಬೇಕು. ನೀಡಲ್ ಮೇಲೆ ಇರೋ 2 ದಾರಕ್ಕೆ ದಾರ ಒಂದು ಮಾಡ್ಕೋಬೇಕು, ಸಿಂಗಲ್ ಕ್ರೋಶನ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಚೈನ್ ಹಾಕೋದಿದ್ರೆ ಚೈನು ಹಾಕೋಬೋದು. ಲಾಸ್ಟಲ್ಲಿರೋ ಒಂದು ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸಿಂಗಲ್ ಕ್ರೋಶಗಳನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿ ದಾರ ಮೇಲೆ ಮಾಡಿಕೊಂಡು ಒಟ್ಟು ಇಲ್ಲಿ ನಾನು ಬಿಗ್ ಬೀಡ್ ಸೈಜ್ಗೆ ನಾನು ಒಟ್ಟು 5 ಸ್ಮಾಲ್ ಬೀಡ್ಗಳನ್ನ ತಗೊಂಡಿದ್ದೀನಿ. ನೀವು ಬಿಗ್ ಬೀಡ್ ಯಾವ ಸೈಜಿಗೆ ತಗೊಂಡಿರ್ತೀರ, ಸೊ ಆ ಸೈಜಿಗೆ ನೋಡಿಕೊಂಡು ಬೀಡ್ಗಳನ್ನ ಸ್ಮಾಲ್ ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನನಗೆ 5 ಸ್ಮಾಲ್ ಬೀಡ್ಸ್ಗಳು ಹಿಡಿಸಿದೆ. ಸೊ ಇದನ್ನು ನೆಕ್ಸ್ಟ್ ಮೊದಲನೇ ಕಂಬ 9 ಕಂಬ ಹಾಕಿರ್ತೀವಲ್ಲ, ಅದರಲ್ಲಿ ಫಸ್ಟ್ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಅಲ್ಲಿಂದ ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ, ಅದರ ನೆಕ್ಸ್ಟ್ ಕಂಬಕ್ಕೂ ಒಂದು ಸಿಂಗಲ್ ಕ್ರೋಶ, ಮತ್ತು ಒಂದು ಕಂಬಕ್ಕೆ, ಒಟ್ಟು 5 ಕಂಬಗಳಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶಗಳನ್ನ ಹಾಕೋತೀನಿ. ಏನು 9 ಕಂಬಗಳನ್ನ ನಾವಿಲ್ಲಿ ಹಾಕ್ಕೊಂಡಿರ್ತೀವಲ್ಲ, ಸೊ ಅದರಲ್ಲಿ ಮೊದಲ 5 ಕಂಬಗಳಿಗೆ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. 5 ಕಂಬಗಳಿಗೆ ಸಿಂಗಲ್ ಕ್ರೋಶ ಆದಮೇಲೆ ಇದು ಕೌಂಟ್ ಮಾಡ್ಕೊಳ್ಳಿ ಕಂಬಗಳನ್ನ. 5 ಕಂಬಗಳಿಗೆ ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ಗೆ 2 ಸತಿ ದಾರನ ಸುತ್ಕೋಬೇಕು. ಬೀಡ್ ಹಿಂದ್ಗಡೆ 6 ಎಳೆ ದಾರ ಇರುತ್ತಲ್ವ, ಆ ಎಲ್ಲ 6 ಎಳೆ ದಾರಗಳನ್ನು ಸೇರಿಸ್ಕೊಂಡು ಒಟ್ಟಿಗೆ ತಗೊಂಡು ನಾವಿಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಟ್ರಿಬಲ್ ಕ್ರೋಶ ಕಂಬ ಮಾಡಿ 1 2 3 ಚೈನ್ನ ಹಾಕ್ಕೋಬೇಕು. ಟ್ರಿಬಲ್ ಕ್ರೋಶ ಕಂಬದ ಹಿಂದೆ ಹೋಗಿ ದಾರ ತರಬೇಕು, ಪಿಕೋಟ ಮಾಡ್ಕೊಳ್ಳುವಂಥದ್ದು. ನೀಡಲ್ಗೆ 2 ಸತಿ ದಾರನ ಸುತ್ಕೋಬೇಕು. ಬೀಡ್ ಹಿಂದೆ ಇರುವ 6 ಎಳೆ ದಾರಕ್ಕೆ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು, ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್, ಟ್ರಿಬಲ್ ಕ್ರೋಶ ಕಂಬಕ್ಕೆ ಹಿಂದೆ ಹೋಗಿ ಗ್ಯಾಪಲ್ಲಿ ಹೋಗಿ ದಾರ ತಂದು ನೀಡಲ್ಗೆ 2 ದಾರ ಇರುತ್ತೆ, ಆ 2 ದಾರನ ಒಂದು ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ್ 3 ಚೈನ್ ಹಾಕಿ ಕಂಬದ ಹಿಂದೆ ಹೋಗಿ ದಾರ ತಂದು ನೀಡಲಲ್ಲಿ ಮೇಲೆ ಇರುವ 2 ದಾರನ ಒಂದು ಮಾಡ್ಕೋಬೇಕು. ಅದೇ ರೀತಿ ನಾನಿಲ್ಲಿ 6 ಬೀಡ್ ಹಿಂದೆ ಇರುವ 6 ಎಳೆ ದಾರಕ್ಕೆ ಒಟ್ಟು 9 ಕಂಬಗಳನ್ನ ಮಾಡ್ಕೋತೀನಿ. ನಿಮ್ಮ ಬೀಡ್ ಸೈಜ್ ಏನಿದೆ ಅನ್ನೋದನ್ನು ನೋಡ್ಕೊಂಡು ಈ ಕಂಬಗಳು ಕೌಂಟ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾನಿಲ್ಲಿ ಬಿಗ್ ಬೀಡ್ಸ್ ತಗೊಂಡಿದ್ದೀನಿ, ಬೀಡ್ ಸೈಜ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ 9 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ಸ್ವಲ್ಪ ಸಣ್ಣ ಸೈಜಲ್ಲಿ ಇರೋ ಬೀಡನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಕಂಬಗಳು 7 ಅಥವಾ 8 ಟ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಪಿಕಾಟ್ನ ಮಾಡ್ಕೊಳ್ಬೇಕು. ನೀಡಲ್ಗೆ
2 ಸತಿ ದಾರನ ಸುತ್ಕೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗಬೇಕು. ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು. ಮತ್ತೆ 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಮಾಡಿ 3 ಚೈನ್ ಹಾಕಿ ಮಾಡಿರೋ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಎಲ್ಲನೂ 9 ಕಂಬ ಹಾಕಿ ಪಿಕಾಟ್ನ ಮಾಡಿಕೊಂಡು 4 ಕಂಬನ ಬಿಟ್ಟು ಸ್ಕಿಪ್ ಮಾಡಿಕೊಂಡು 5ನೇ ಕಂಬಕ್ಕೆ ನಾನಿಲ್ಲಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ ಉಳಿದ ಕಂಬಗಳಿಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 4 ಕಂಬನ ಸ್ಕಿಪ್ ಮಾಡಿ 5ನೇ ಕಂಬದ ಚೈನ್ ಹೋಲ್ ಗ್ಯಾಪ್ಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಮಿಕ್ಕುಳಿದ ಎಲ್ಲ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ, ಸೊ ಆ ಎಲ್ಲ ಹೋಲ್ ಗ್ಯಾಪ್ಸ್ ಮೇಲೆ ಕೂಡ ಒಂದೊಂದು ಸಿಂಗಲ್ ಕ್ರೋಶನ ಹಾಕೋಬೇಕು. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ 5 ಬೀಡ್ಗಳನ್ನ ಒಟ್ಟಿಗೆ ತಗೊಂಡಿದ್ದೀನಿ. 5 ಬೀಡ್ಗಳನ್ನ ಒಟ್ಟಿಗೆ ತಗೊಂಡು ಅಲ್ಲಿ ನೆಕ್ಸ್ಟ್ ಬೀಡ್ ಇನ್ನೊಂದು ಸೈಡಲ್ಲಿ ಕಂಬಗಳನ್ನ ಹಾಕಿರ್ತೀವಲ್ಲ, ಅದು ಮೊದಲ ಕಂಬದ ಚೈನ್ ಹೋಲ್ ಗ್ಯಾಪ್ಗೆ ಇದನ್ನು ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನೋಡ್ಬೋದಲ್ಲ, ಈ ರೀತಿ ಬರುತ್ತೆ. ನೆಕ್ಸ್ಟು ಅಲ್ಲಿ ಪ್ರತಿ ಕಂಬದ ಮೇಲಿರೋ ಎಲ್ಲ ಚೈನ್ ಹೋಲ್ ಗ್ಯಾಪ್ ಕೂಡ ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. ಅಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ದೀವಲ್ಲ ಸಿಂಗಲ್ ಕ್ರೋಶೆಗಳು, ಸೇಮ್ ಸಿಂಗಲ್ ಕ್ರೋಶೆಗಳನ್ನ ಇಲ್ಲಿ ಕೂಡ ಹಾಕ್ಕೊಳ್ಬೇಕು. ಮತ್ತು ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಒಂದೇ ಸಲಕ್ಕೆ 5 ಬೀಡ್ಗಳನ್ನ ಒಟ್ಟಿಗೆ ತಗೊಂಡು ದಾರಕ್ಕೆ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಬೀಡ್ ಇನ್ನೊಂದು ಸೈಡಲ್ಲಿರೋ ಮೊದಲನೇ ಕಂಬಕ್ಕೆ ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ ನೆಕ್ಸ್ಟ್ 2ನೇ ಸ್ಟೆಪ್ಪು. ಸೊ ಇದನ್ನು ನೆಕ್ಸ್ಟ್ ಅಲ್ಲಿಂದ 4 ಸತಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. 4 ಸತಿ ಸಿಂಗಲ್ ಕ್ರೋಶೆ, 4 ಕಂಬಗಳ ಮೇಲೆ ಚೈನ್ ಹೋಲ್ ಗ್ಯಾಪ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಅಲ್ಲಿಂದ ನೀಡಲ್ಗೆ 1 ಸತಿ ದಾರನ ಸುತ್ಕೋಬೇಕು. 2 ಸತಿ ದಾರನ ಸುತ್ಕೋಬೇಕು. ಬೀಡ್ ಹಿಂದೆ ಇಡೋ 6 ಎಳೆ ದಾರಕ್ಕೆ ಗ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲೊಂದು 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 ಟ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು 3 ಚೈನ್ನ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 2 ದಾರನ ಒಂದು ಮಾಡ್ಕೋಬೇಕು. ಪಿಕಾಟ್ ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ 120 ದಾರದಿಂದ ಕುಚ್ಚನ್ನು ಕೂಡ ಕಟ್ಕೊಂಡಿದ್ದೀನಿ. ಸೊ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಈ ಒಂದು ಡಿಸೈನಿಗೆ 550 650 ತನಕ ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು.